ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡದ ಹುಡುಗಿ ಅಂದರೆ ಚಂದು. ಹೋಪ್ ಯು ಆರ್ ಡೂಯಿಂಗ್ ವೆಲ್. ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ, ಎಲ್ಲರೂ ಲೈಫಲ್ಲಿ ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರು ಈ ವಿಡಿಯೋಗೆ ಹೊಸೊಬ್ಬರು, ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ನಾನು ಅದನ್ನು ಇಟ್ಕೊಂಡು ಒಂದು ಸೀರೀಸ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನಲ್ಲಿ. ಅದು ಬಂದು ಮನೆ ಕಟ್ಟಿ ನೋಡು ಅಂತ. ಅದ್ರದ್ದು ಪಾರ್ಟ್ 1ನಲ್ಲಿ ಎಪಿಸೋಡ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಗೋ ಆ್ಯಂಡ್ ಚೆಕ್ಔಟ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಮ್ಮ ಮನೆಯ ಕನ್ಸ್ಟ್ರಕ್ಷನ್ ಪ್ರೋಸೆಸ್ನ ಕಂಪ್ಲೀಟಾಗಿ ಡಾಕ್ಯುಮೆಂಟ್ ಮಾಡೋಣ ಅಂತ ಶುರು ಮಾಡಿರೋ ಪ್ರೋಸೆಸ್ ಇದು. ಆ್ಯಂಡ್ ಯಾರ್ಯಾರು ಹೊಸ್ದಾಗಿ ಮನೆ ಕಟ್ತಾ ಇದ್ದಾರೆ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಮಾಡ್ತಾ ಇರೋ ಸೀರೀಸ್. ನನಗೆ ಈ ವಿಡಿಯೋಸ್ ಎಲ್ಲ ಶೂಟ್ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಹೋಪ್ ನೋಡೋರ್ಗೂ ಅದೇ ಥರ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಒನ್ ಮೋರ್ ಥಿಂಗ್, 50 ಸಬ್ಸ್ಕ್ರೈಬರ್ಸ್ ಆದರೂ ಯೂಟ್ಯೂಬಲ್ಲಿ ನಂಗೆ ಸಿಕ್ಕಾಬಟ್ಟೆ ಖುಷಿ ಇದೆ. ನಿಮ್ಮ ಪ್ರೀತಿ ಪ್ರೋತ್ಸಾಹಕ್ಕೆ ನಾನು ಸದಾ ಚಿರಋಣಿ ಅಂತ ಹೇಳ್ತಾ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದಷ್ಟು ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಡಿಗ್ ಇನ್ ಟು ದ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಕಲ್ಲು ಕಟ್ಟಡನ ಕಟ್ಟುತ್ತಾ ಇದ್ದರು. ಸೊ ಇವಾಗ ಅದು ಒಂದು ಸೈಡು ಕಂಪ್ಲೀಟ್ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಕ್ಯೂರಿಂಗಿಗೆ ಅಂತ ಬಿಟ್ಟಿದ್ರು. ಒಂದು ಪಿಲ್ಲರ್ ಹಾಕಿರಲಿಲ್ಲ, ಅದು ಕೂಡ ಮಾಡಿ ಗುಂಡಿಗಳಿಗೆಲ್ಲ ಮಣ್ಣು ತುಂಬ್ತಾ ಇರೋ ಪ್ರೊಸೀಜರ್ ಇದು. ಕಾಂಕ್ರೀಟು ಮತ್ತು ಪಿಲ್ಲರ್ಗಳೆಲ್ಲ ಆಲ್ಮೋಸ್ಟ್ ಕ್ಯೂರ್ ಆಗಿತ್ತು. ಸೊ ಅದಾದ ನಂತರ ಅದಕ್ಕೆ ಪಿಲ್ಲರ್ಗಳಿಗೆ ಅಂತ ತೆಗೆದಿದ್ದ ಗುಂಡಿನ ಮಣ್ಣು ಹಾಕಿ ಮುಚ್ಚುತ್ತಾ ಇದ್ದಾರೆ ಒಂದು ಸಮ ಆಗೋ ಥರ. ಪಿಲ್ಲರ್ಗಳೆಲ್ಲ ಹಾಕಿ ಮನೆ ಕಟ್ಟೋದೆಲ್ಲ ನಾನು ತೀರಾ ಹತ್ರದಿಂದ ಎಲ್ಲೂ ನೋಡಿರಲಿಲ್ಲ. ಇವಾಗ ನಮ್ಮ ಮನೇಲಿ ಆಗ್ತಾ ಇರೋದ್ರಿಂದ ಒಂಥರ ಖುಷಿಯೇನೋ ಅನಿಸುತ್ತೆ. ಏನೋ ದೊಡ್ಡದಾಗಿ ಮಾಡ್ತಾಯಿದ್ದೀವಿ ಥರನೂ ಫೀಲ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡಬೇಕಾದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಈ ಮನೆ ಕಟ್ತಿರೋ ಸೈಡ್ಸ್ ಹತ್ರ ಎಲ್ಲ ಹೋದಾಗ ಅಲ್ಲೆಲ್ಲ ಇಟ್ಕೆಗಳಿರೋದನ್ನ ಜೋಡಿಸ್ಬಿಟ್ಟು 4 ಇಟ್ಕೆ ಇಡೋದು, ಫಸ್ಟ್ ಫ್ಲೋರ್ ಆಯಿತು ಅನ್ನೋದು, ಇನ್ನೊಂದು 4 ಇಟ್ಕೆ ಇಡೋದು, ಸೆಕೆಂಡ್ ಫ್ಲೋರ್ ಆಯಿತು ಅನ್ನೋದು. ಆಮೇಲೆ ಅಲ್ಲಿರೋ ಮರಳು, ಆವಾಗ ಈ ಥರ ಸ್ಯಾಂಡ್ ಎಲ್ಲ ಇರ್ತಿರ್ಲಿಲ್ಲ, ಮಾಮೂಲಿ ಮರಳು ಇರ್ತಿತ್ತು. ಅದಕ್ಕೆ ಗುಂಡಿ ತೊಡ್ಬಿಟ್ಟು ಕಾಲಿಟ್ಬಿಟ್ಟು ಕಪ್ಪೆಗೂಡು ಅಂತ ಕರೆಯೋದು. ಈ ಥರ ಎಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಿದ್ದೆಲ್ಲ ನೆನಪು. ಈಗ ಮನೆ ಕಟ್ತಾ ಇರ್ಬೇಕಾದ್ರೆ ಇವಾಗಿನ ಜನ್ರೇಷನ್ ಮಕ್ಳುಗಳು ಆ ಥರ ಎಲ್ಲ ಮಾಡದೇ ಇರೋದು ನೋಡಿದ್ರೆ ಎಲ್ಲೋ ಒಂಥರ ಆ ಇನೋಸೆನ್ಸ್ ಎಲ್ಲ ಕಳ್ಕೊತಾ ಇದ್ದಾರೆ. ಬರೀ ಮೊಬೈಲು ಅದು ಇದು ಅಂತ ಆಟ ಆಡ್ಕೊಂಡು ಕೂತ್ಕೋತಾ ಇದ್ದಾರೆ ಅಂತ ಅನಿಸುತ್ತೆ. ಆಟ ಆಡಿಕೊಂಡು ಆ್ಯಕ್ಟಿವ್ ಆಗಬೇಕಾಗಿದ್ದ ಈಗಿನ ಮಕ್ಳುಗಳೆಲ್ಲ ಮೊಬೈಲ್ ಹಿಡ್ಕೊಂಡು ಸೋಂಬೇರಿಗಳಾಗ್ತಾ ಇದ್ದಾರೆ. ಅಟ್ಲೀಸ್ಟ್ ಪೇರೆಂಟ್ಸ್ ಆದರೂ ಅದ್ರ ಬಗ್ಗೆ ನಿಗಾ ಕೊಟ್ಟು ಇನ್ನಷ್ಟು ಅವ್ರನ್ನ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸು, ಹೊರಗಡೆ ಕರ್ಕೊಂಡು ಹೋಗೋದು, ಜನಗಳ ಜೊತೆ ಹೊಸ ಫ್ರೆಂಡ್ಸ್ಗಳನ್ನ ಮಾಡಿಕೊಡೋದು, ಈ ಥರ ಎಲ್ಲ ಮಾಡಿ ಅವರ ಚೈಲ್ಡ್ಹುಡ್ನ ಇನ್ನಷ್ಟು ಪ್ರೀಷಿಯಸ್ ಮಾಡಬೇಕು ಅಂತ ಹೇಳ್ತಾ ಲೆಟ್ಸ್ ಕಂಟಿನ್ಯೂ ವಿತ್ ಅ ವಿಡಿಯೋ. ಗುಂಡಿಗಳನ್ನೆಲ್ಲ ಮುಚ್ಚಾದಮೇಲೆ ಮಣ್ಣನ್ನು ಮತ್ತೆ ತರಿಸಿ ಕಲ್ಲು ಕಟ್ಟಡ ಕಟ್ಟಿದ್ವಲ್ಲ ಒಂದು ಕಡೆ, ಅದ್ರ ಲೆವೆಲ್ಗೆ ಮತ್ತೆ ಮಣ್ಣನ್ನು ತುಂಬಿಸಿದ್ರು. ಅದನ್ನು ಮತ್ತೆ ನೀರು ಮಣ್ಣು ಮಾಡಿದ್ರು. ಇರೋ ಟೈಮಲ್ಲೇ ಸಂಪ್ ಕೆಲಸನೂ ಶುರು ಮಾಡೋಣ ಅಂತ ಹೇಳಿ ಅದೇ JCBಲಿ ಗುಂಡಿ ಕೂಡ ತೋಡಿಸ್ಕೊಂಡಿದ್ರು. ಸೊ ಸಂಪ್ ಕನ್ಸ್ಟ್ರಕ್ಷನ್ ಒಂದು ಕಡೆ ನಡೀತಾ ಇತ್ತು ಆ್ಯಂಡ್ ನೀರು ಮಣ್ಣು ಒಣಗ್ತಾ ಇರೋದು ಒಂದು ಕಡೆ ಆಗಿತ್ತು. ಇದೆಲ್ಲ ಒಣಗಾದ್ಮೇಲೆ ಮತ್ತೆ ಸುತ್ತ ಉಳ್ಕೊಂಡಿರೋ ಅಷ್ಟು ಕಲ್ಲು ಕಟ್ಟಡನ ಕಟ್ಕೊಂಡು ಸೈಡು ಕಾಂಪೌಂಡ್ಗೂ ಕೂಡ ಕಲ್ಲು ಕಟ್ಟಡನ ಕಟ್ಟಿ ಅದನ್ನು ಕಂಪ್ಲೀಟ್ ಮಾಡಿದ್ರು. ಕಲ್ಲು ಕಟ್ಟಡ ಎಲ್ಲ ಕಟ್ಟಿ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದಷ್ಟು ಮಣ್ಣನ್ನು ತರಿಸಿ ಬೇಸ್ ಮಟ್ಟದ ಲೆವೆಲ್ಗೆ ಮಣ್ಣನ್ನು ತುಂಬಿಸಿ ಮತ್ತೆ ನೀರು ಮಣ್ಣು ಮಾಡಿದ್ರು.
ಉದ್ದೇಶ ಬಂದು ನೆಲ ಗಟ್ಟಿಯಾಗಲಿ ಅಂತ ಮಣ್ಣು ಹಾಕ್ಬಿಟ್ಟು ಮಧ್ಯ ಹಾರೆ ಬಿಡ್ತಾರೆ, ನೀರು ನೀಟಾಗಿ ಒಳಗಡೆ ಹೋಗಲಿ, ಗಟ್ಟಿ ಆಗಲಿ ಅನ್ನೋ ಕಾರಣಕ್ಕೆ ನೀರು ಮಣ್ಣ ಮಾಡೋದು. ಸೊ ಇದಾದಮೇಲೆ ಕಲ್ಲು ಕಟ್ಟಡ ಏನಿತ್ತು ಅದ್ರ ಮೇಲೆ ಕಾಂಕ್ರೀಟ್ ಬೆಡ್ನ ತಡ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಬಂದು ಕಬ್ಬಣ ಕಟ್ಟೋದು. ಸೊ ರೋಡಿಂದ ಮನೆ ಎಷ್ಟು ಹೈಟಿಗೆ ಬೇಕು, ಫ್ಲೋರ್ ಯಾವ ಲೆವೆಲಿಗೆ ಬೇಕು ಅಂತ ನೋಡಿಕೊಂಡು ಅದಕ್ಕೆ ಬೀಮ್ಗಳನ್ನ ಇಡ್ತಾರೆ. ಸೊ ಹಿಂದಿನ ದಿನವೇ ಬಂದು ಕೆಲಸಗಾರರು ಅವ್ರದ್ದೆಲ್ಲ ಕಬ್ಬಣ ಎಲ್ಲ ಕಟ್ಟೋದಕ್ಕೆಲ್ಲ ಕಟ್ ಮಾಡಿಕೊಂಡು ಹೋಗಿದ್ರು. ಅದ್ರ ನೆಕ್ಸ್ಟ್ ಬೆಳಗ್ಗೆನೇ ಬಂದು ಎಲ್ಲನೂ ಇಟ್ಟುಬಿಟ್ಟು ಹೋದರು. ನೆಕ್ಸ್ಟ್ ಬಂದು ಬೀಮ್ಗಳ ಸುತ್ತ ಮರದ ಹಲಗೆಗಳಿಗೆ ಆಯಿಲಿಂಗ್ ಮಾಡಿ ಹಾಕೋದು. ಸೊ ಅದರೊಳಗಡೆ ಕಾಂಕ್ರೀಟ್ನ ಹಾಕಿ ಫ್ಲೋರ್ ಲೆವೆಲ್ಗೆ ರೈಸ್ ಮಾಡ್ಕೊಳ್ಳೋದು. ಸೊ ಇದು ಬೀಮ್ ಕಾಂಕ್ರೀಟ್ ದಿನ. ಇದು ಹಾಕಿ ಕಂಪ್ಲೀಟ್ ಆದಮೇಲೆ ರೋಡಿಂದ ನಮ್ಮ ಮನೆ ಎಷ್ಟು ಎತ್ತರಕ್ಕೆ ಬರುತ್ತೆ ಅನ್ನೋದು ಕ್ಲಿಯರಾಗಿ ನಮಗೆಲ್ಲ ಗೊತ್ತಾಗೋದು. ಇದು ಮಾಡೋವರೆಗೂ ಒಂದು ಅಂದಾಜಲ್ಲಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಅನ್ಕೋತಾಯಿದ್ವಿ. ಸೊ ಇವಾಗ ಬೀಮ್ ಕಾಂಕ್ರೀಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ಎಕ್ಸಾಕ್ಟಾಗಿ ಎಷ್ಟು ಹೈಟಿಗೆ ಬರುತ್ತೆ ಹೆಂಗೆ ಅಂತೆಲ್ಲ ಐಡಿಯಾ ಸಿಗುತ್ತೆ. ಕಾಂಕ್ರೀಟ್ ಎಲ್ಲ ಆದಮೇಲೆ ಮತ್ತೆ ಮಣ್ಣು ತರಿಸಿ ಮತ್ತೆ ನೀರು ಮಣ್ಣು ಮಾಡ್ತಾರೆ. ಈ ವಿಡಿಯೋದಲ್ಲಿ ತುಂಬ ಸಲ ನೀರು ಮಣ್ಣು ಅಂತ ಹೇಳಿದ್ದೀನಿ. ಕೇಳೋರಿಗೆ ಏನು ಇಷ್ಟು ಸಲ ಮಾಡ್ತಾಯಿದ್ದಾರೆ ಅಂತ ಅನ್ನಿಸ್ಬೋದು, ಬಟ್ ಮನೆ ಕಟ್ಟೋರ್ಗೆ ಆಲ್ಮೋಸ್ಟ್ ಐಡಿಯಾ ಇರುತ್ತೆ ಎಷ್ಟು ಸಲ ನೀರು ಮಣ್ಣು ಮಾಡಬೇಕು, ಮಾಡ್ತಾನೆ ಇರಬೇಕು. ಆ ಫ್ಲೋರು ಇದಾಗೋವರೆಗೂ, ಗಾರೆ ಆಗೋವರೆಗೂ ನೀರು ಮಣ್ಣು ಮಾಡ್ತಾನೆ ಇರ್ತಾರೆ. ಸೊ ಇದು ಕೂಡ ಅದೇ ಥರ. ನೀರು ಮಣ್ಣು ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಔಷಧಿ ಹೊಡೆಯೋದು. ಗೆಜ್ಲು ಮನೆಗೆ ಹತ್ತಬಾರ್ದು ಅನ್ನೋ ಕಾರಣಕ್ಕೆ ತೂತುಗಳನ್ನ ಮಾಡಿ ಅದರೊಳಗಡೆಗೆ ಔಷಧಿನ ಸಿಂಪಡಿಸುವಂಥದ್ದು.
ಇದು ನಮ್ಮ ದೊಡ್ಡಣ್ಣ ಕೂಡ ಕೆಲಸಗಾರರ ಜೊತೆ ಸೇರಿಕೊಂಡು ಆರೆ ಬಿಡ್ತಾ ಇದ್ದ ನೀರು ಮಣ್ಣು ಮಾಡೋದಕ್ಕೆ ಅಂತ. ಚೆನ್ನಾಗಿ ಅನ್ನಿಸ್ತು ಅಂತ ವಿಡಿಯೋ ಮಾಡಿದೆ. ಆದಮೇಲೆ ಮತ್ತೆ ಪಿಲ್ಲರ್ ಬಾಕ್ಸ್ಗಳನ್ನ ಹಾಕಿ ಗೋಡೆ ಲೆವೆಲ್ಗೆ ಪಿಲ್ಲರ್ ರೈಸ್ ಮಾಡಬೇಕಿರುತ್ತೆ. ಸೊ ಅದಕ್ಕೋಸ್ಕರ ಬಾಕ್ಸ್ಗಳನ್ನ ಹಾಕ್ತಾಯಿದ್ದಾರೆ. ಅದ್ರ ಜೊತೆಗೆ ಔಷಧಿ ಕೂಡ ಗೆಜ್ಜಲ ಔಷಧಿ ಹೊಡೆಯೋದಕ್ಕೆ ಅಂತ ಹೋಲ್ಸ್ ಕೂಡ ಮಾಡ್ಕೊತಾಯಿದ್ರು. ಗೋಡೆ ಲೆವೆಲಿಗೆ ರೈಸ್ ಮಾಡೋದಕ್ಕೆ ಮತ್ತು ಫ್ಲೋರ್ ಕಾಂಕ್ರೀಟು ಎಲ್ಲ ಒಟ್ಟಿಗೆ ಆಗಲಿ ಅಂದ್ಬಿಟ್ಟು ಮೆಷಿನ್ನೇ ತರಿಸಿದ್ವಿ. ಇಲ್ಲಾಂದರೆ ಬೇಕಾದವರು ಫ್ಲೋರ್ಗೆ ಅಂದ್ಬಿಟ್ಟು ಕೈಯಲ್ಲೇ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಸೊ ನಾವು ರಿಸ್ಕ್ ಯಾಕೆ ಎಲ್ಲ ಒಟ್ಟಿಗೆ ಮುಗಿಲಿ ಅಂತ ಹೇಳ್ಬಿಟ್ಟು ಪಿಲ್ಲರ್ ಕೂಡ ರೈಸ್ ಆಯಿತು ಆ್ಯಂಡ್ ಫ್ಲೋರಿಗೆ ಕೂಡ ಅವತ್ತೇ ಕಾಂಕ್ರೀಟ್ ಎಲ್ಲ ಹಾಕಿ ಅದನ್ನು ಕೂಡ ಗಾರೆ ಮಾಡಿದ್ರು. ಸೊ ಕಾಂಕ್ರೀಟ್ ಎಲ್ಲ ಮುಗಿದ್ಮೇಲೆ ಅದೆಲ್ಲ ಕ್ಯೂರ್ ಆಗೋದಕ್ಕೆ ಅಂತ ಒಂದು 10-15 ಡೇಸ್ ಬಿಟ್ಟಿದ್ರು. ಈಗಿನ ಬಿಸಿಲಿಗಂತೂ ನೀರು ಎಷ್ಟು ಹಾಕಿದ್ರೂ ಪಿಲ್ಲರ್ಗಳು ಮತ್ತು ಫ್ಲೋರು ಹೀರ್ಕೊತಾನೆ ಇತ್ತು, ಅಷ್ಟೊಂದು ಒಣಗ್ತಾ ಇತ್ತು. ಸೊ ಚೆನ್ನಾಗಿ ಕ್ಯೂರಿಂಗ್ ಎಲ್ಲ ಅಂತೂ ಖಂಡಿತ ಆಗಿದೆ. ಇನ್ನು ನೆಕ್ಸ್ಟು ಗೋಡೆ ಕಟ್ಟೋದೆಲ್ಲ ಇನ್ನೊಂದು ವೀಡಿಯೋದಲ್ಲೂ ಬರುತ್ತೆ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಇದೇ ಥರ ಮೋರ್ ಕಾಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ಬಾಯ್.